ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಕಾಂಪಿಟೇಟಿವ್ ಎಕ್ಸಾಮ್ಸರಿಗೆ ನಾವು ಇವತ್ತು ನೋಡ್ತಾ ಇದ್ದೀವಿ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳು ಡಿಸೆಂಬರ್ 25 ಮತ್ತು 26, 2020. ಇದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೋರಿ, ದಯವಿಟ್ಟು ಕಮೆಂಟ್ ಮಾಡಿರಿ. ಏನೇ ಇದ್ದರೂ ಕೂಡ ಸಜೆಷನ್ ಮುಂದಿನ ವಿಡಿಯೋದಾಗ ಅದನ್ನು ಬದಲಾವಣೆ ತರಬಹುದು. ಇವತ್ತು ನಾವು ನೋಡೋಣ ಮೊದಲನೇ ಪ್ರಚಲಿತ ವಿದ್ಯಮಾನ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಇ ಸಂಪದ ಎಂಬ ವೆಬ್ ಪೋರ್ಟಲ್ಗೆ ಚಾಲನೆ ನೀಡಿದರು. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ಉತ್ತಮ ಆಡಳಿತ ದಿನದಂದು ಇ ಸಂಪದ ಎಂಬ ಹೊಸ ವೆಬ್ ಪೋರ್ಟಲ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಈ ಹೊಸ ಅಪ್ಲಿಕೇಶನ್ 1 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ವಸತಿ ಸೌಕರ್ಯಗಳಿಗೆ 28 ನಗರಗಳಲ್ಲಿನ 45 ಕಚೇರಿ ಸಂಕೀರ್ಣಗಳಲ್ಲಿ ಸರ್ಕಾರಿ ಸಂಸ್ಥೆಗಳಿಗೆ ಕಚೇರಿ ಸ್ಥಳ ಹಂಚಿಕೆ ಮತ್ತು 1176 ರಜಾ ಹೋಮ್ ರೂಮ್ಗಳ ಬುಕ್ಕಿಂಗ್ ಸೇರಿದಂತೆ ಎಲ್ಲ ಸೇವೆಗಳ ಒಂದೇ ವಿಂಡೋವನ್ನು ಒದಗಿಸುತ್ತದೆ. ಮುಂದೆ ಭಾರತದಾದ್ಯಂತ ಬಳಕೆದಾರರಿಗೆ ದೂರುಗಳನ್ನು ಸಲ್ಲಿಸಲು, ದಾಖಲೆಗಳನ್ನು ಸಲ್ಲಿಸಲು ಮತ್ತು ವರ್ಚುವಲ್ ವಿಚಾರಣೆಗೆ ಹಾಜರಾಗಲು ಪೋರ್ಟಲ್ ಆನ್ಲೈನ್ ಸೌಲಭ್ಯವನ್ನು ಒದಗಿಸುತ್ತದೆ. ಮುಂದುವರೆದು ಹಂಚಿಕೆ, ಧಾರಣೆ, ಕ್ರಮಬದ್ಧಗೊಳಿಸುವಿಕೆ ಮತ್ತು ಬಾಕಿ ಪ್ರಮಾಣಪತ್ರದಂತಹ ವಿವಿಧ ಎಸ್ಟೇಟ್ ಸೇವೆಗಳನ್ನು ಒದಗಿಸುವಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸಲು ಈ ಆಡಳಿತದ ಉತ್ತೇಜನಕ್ಕೆ ಇದು ಮಹತ್ವದ ಹೆಜ್ಜೆಯಾಗಿದೆ. ಮುಂದುವರೆದು ಹಂಚಿಕೆ, ಉಳಿಕೆ, ಕ್ರಮಬದ್ಧಗೊಳಿಸುವಿಕೆ ಮತ್ತು ಬಾಕಿ ಪ್ರಮಾಣಪತ್ರದಂತಹ ವಿವಿಧ ಎಸ್ಟೇಟ್ ಸೇವೆಗಳನ್ನು ಒದಗಿಸುವಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸಲು ಈ ಆಡಳಿತದ ಉತ್ತೇಜನಕ್ಕೆ ಇದು ಮಹತ್ವದ ಹೆಜ್ಜೆಯಾಗಿದೆ. ಮುಂದೆ ಸ್ವತ್ತುಗಳ ಬಳಕೆ ಮತ್ತು ಸೇವೆಯ ವಿತರಣೆಯ ನೈಜ ಸಮಯದ ಮಾಹಿತಿಯು ಸಂಪನ್ಮೂಲಗಳ ಗರಿಷ್ಠ ಬಳಕೆಗೆ ಅನುಕೂಲವಾಗುತ್ತದೆ. ಮುಂದಿನ ಒಂದು ಪ್ರಚಲಿತ ವಿದ್ಯಮಾನ. ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ವಾಜಪೇಯಿಯವರ 18 ಅಡಿ ಪ್ರತಿಮೆ ಅನಾವರಣ. ಹಿಮಾಚಲ ಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಜಯರಾಮ್ ಠಾಕೂರ್ ಅವರು ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ 18 ಅಡಿ ಎತ್ತರದ ಪ್ರತಿಮೆಯನ್ನು ಶಿಮ್ಲಾದ ರಿಡ್ಜ್ ಮೈದಾನದಲ್ಲಿ 96ನೇ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಅನಾವರಣಗೊಳಿಸಿದರು. ಮುಂದೆ ಒಟ್ಟು 1.08 ಕೋಟಿ ವೆಚ್ಚದಲ್ಲಿ ಈ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ರಿಡ್ಜ್ ಮೈದಾನದಲ್ಲಿ ಮಹಾತ್ಮ ಗಾಂಧಿ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಪ್ರತಿಮೆಗಳು ಸಹ ಇವೆ. ಪ್ರಸ್ತುತ ಹಿಮಾಲಯದ ಮುಖ್ಯಮಂತ್ರಿ ಜಯರಾಮ್ ಠಾಕೂರ್ ಅವರದರ. ಹಾಗೆ ಅಲ್ಲಿನ ರಾಜ್ಯಪಾಲರು ಬಂಡಾರು ದತ್ತಾತ್ರೇಯ. ಮುಂದಿನ ಒಂದು ಪ್ರಚಲಿತ ವಿದ್ಯಮಾನ. ಮಹಾರಾಷ್ಟ್ರದ ಸುಭದ್ರಾ ಲೋಕಲ್ ಏರಿಯಾ ಬ್ಯಾಂಕಿನ ಪರವಾನಗಿಯನ್ನು ರದ್ದುಪಡಿಸಿದ RBI. ಸುಭದ್ರಾ ಲೋಕಲ್ ಬ್ಯಾಂಕ್ ಇದರ ಒಂದು ಲೋಕಲ್ ಏರಿಯಾ ಒಂದು ಪರವಾನಗಿ ಏನಿತ್ತಲ್ಲ ಬ್ಯಾಂಕಿಂಗ್ ಮಾಡುವಂಥದ್ದು, ಅದು ರದ್ದಾಗಿದೆ. ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೆಸಲು ಮಹಾರಾಷ್ಟ್ರದ ಕೋಲ್ಹಾಪುರದ ಸುಭದ್ರಾ ಲೋಕಲ್ ಏರಿಯಾ ಬ್ಯಾಂಕ್ ಲಿಮಿಟೆಡ್ಗೆ ನೀಡಲಾದ ಬ್ಯಾಂಕಿಂಗ್ ಪರವಾನಗಿಯನ್ನು ರಿಸರ್ವ್ ಬ್ಯಾಂಕ್ ರದ್ದುಗೊಳಿಸಿದೆ. ಮುಂದೆ 2019-20 ಆರ್ಥಿಕ ವರ್ಷದಲ್ಲಿ 2 ತ್ರೈಮಾಸಿಕಗಳ ಕನಿಷ್ಠ ನಿವ್ವಳ ಮೌಲ್ಯದ ಅಗತ್ಯವನ್ನು ಉಲ್ಲಂಘಿಸಿದ್ದರಿಂದ ಪರವಾನಗಿಯನ್ನು ರದ್ದುಗೊಳಿಸಿದೆ. ಮುಂದೆ ಬ್ಯಾಂಕ್ನ ವ್ಯವಹಾರಗಳನ್ನು ಅದರ ಪ್ರಸ್ತುತ ಮತ್ತು ಭವಿಷ್ಯದ ಠೇವಣಿದಾರರ
ಹಿತಾಸಕ್ತಿಗೆ ಹಾನಿಕಾರಕವಾಗುವ ರೀತಿಯಲ್ಲಿ ನಡೆಸಲಾಗಿತ್ತು. ಇದರ ನಂತರ ಭಾರತದಲ್ಲಿ ಕೇವಲ 2 ಸ್ಥಳೀಯ ಪ್ರದೇಶಿ ಬ್ಯಾಂಕ್ಗಳು ಕಾರ್ಯನಿರ್ವಹಿಸುತ್ತಿವೆ. ಅವ್ಯಾವು ಅಂತಂದ್ರೆ ಒಂದು ಕೋಸ್ಟಲ್ ಲೋಕಲ್ ಏರಿಯಾ ಬ್ಯಾಂಕ್, ಇನ್ನೊಂದು ಲಿಮಿಟೆಡ್ ಮತ್ತು ಒಂದು ಕೋಸ್ಟಲ್ ಲೋಕಲ್ ಏರಿಯಾ ಬ್ಯಾಂಕ್ ಲಿಮಿಟೆಡ್, ಮತ್ತೊಂದು ಕೃಷ್ಣ ಭೀಮಾ ಸಮೃದ್ಧಿ ಲ್ಯಾಬ್ ಲಿಮಿಟೆಡ್. ಸೊ ಇವು ಒಟ್ಟು ಇಲ್ಲಿವರೆಗೂ 3 ಪ್ರಾದೇಶಿಕ ಬ್ಯಾಂಕ್ಗಳಿದ್ದು ಭಾರತದಲ್ಲಿ ವರ್ಕ್ ಮಾಡ್ತಿದ್ವು. ಅದರಲ್ಲಿ ಇದು ಲೋಕಲ್ ಏರಿಯಾ ಬ್ಯಾಂಕ್ ಏನಿತ್ತಾರೆ ಇದು ಸುಭದ್ರ ಬ್ಯಾಂಕ್, RBI ಇದ್ರದ್ದು ಬ್ಯಾಂಕಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡೈತಿ. ಇನ್ನು ಉಳಿದಿದ್ದು 2 ಯಾವತ್ತು ಅಂದ್ರೆ ಒಂದು ಕೋಸ್ಟಲ್ ಲೋಕಲ್ ಏರಿಯಾ ಬ್ಯಾಂಕ್ ಲಿಮಿಟೆಡ್, ಮತ್ತೊಂದು ಕೃಷ್ಣ ಭೀಮಾ ಸಮೃದ್ಧಿ ಲ್ಯಾಬ್ ಲಿಮಿಟೆಡ್. ಇವೆರಡು ಈಗ ಭಾರತದಲ್ಲಿ ಪ್ರದೇಶಿ ಬ್ಯಾಂಕ್ಗಳು ಸ್ಥಳೀಯವಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಹಾಗೆಯೇ ಈ ಸುಭದ್ರ ಬ್ಯಾಂಕಿನ MD ಮತ್ತು CEO ಯಾರು ಅಂತಂದ್ರೆ ಸಂಜಯ್ ಅಗರ್ವಾಲ. ಮುಂದಿನ ಒಂದು ಪ್ರಚಲಿತ ವಿದ್ಯಮಾನ, ಭಾರತದ GDP ಸಂಕೋಚವನ್ನು ಫೈನಾನ್ಷಿಯಲ್ ಇಯರ್ 2021ಕ್ಕೆ -7.8ಗೆ ಪರಿಷ್ಕರಿಸಿದ ಇಂದ್ರಾ. ಸೊ ಇಂದ್ರಾ ಅಂತಂದರೆ ಇಂಡಿಯಾ ರೇಟಿಂಗ್ಸ್ ಆ್ಯಂಡ್ ರಿಸರ್ಚ್ ಪ್ರಸಕ್ತ ಹಣಕಾಸು ವರ್ಷದ 2020-21ರ ಭಾರತದ GDP ಮೊದಲಿನ ಅಂದಾಜು -11.8%ರಿಂದ -7.8ಗೆ ಪರಿಷ್ಕರಿಸಿದೆ. ಅಂದರೆ ಒಳ್ಳೆಯ ಬೆಳವಣಿಗೆ ದರವನ್ನು ತೋರಿಸಿದೆ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, -11.8ರಿಂದ -7.8ಕ್ಕೆ ಬಂದಿದೆ ಅಂದ್ರೆ GDPಯ ದರ ಹೆಚ್ಚಿಗೆ ಆಗಿದೆ ಅಂತ ಅರ್ಥ, ಕಡಿಮೆ ಆಗಿದೆ ಅಂತಲ್ಲ. ಅಲ್ಲ, ಮೈನಸ್ ಅಂತಂದ್ರೆ ಈಗ 4 ನೀವು ಇಲ್ಲಿ ಕನ್ಸಿಡರ್ ಮಾಡಿರ್ತಂದ್ರೆ ಇದು 0 ಈ ಕಡೆ ಹೋದಂತೆ ಪ್ಲಸ್ ಆಗ್ತದೆ, ಈ ಕಡೆ ಹೋದಂತೆ ಮೈನಸ್ ಆಗ್ತದೆ, ಈ ಕಡೆ ಮೇಲ್ಗಡೆ ಹೋದ್ರೆ ಪ್ಲಸ್ ಆಗ್ತದೆ, ಕೆಳಗಡೆ ಬಂದ್ರೆ ಮೈನಸ್ ಆಗ್ತದೆ. ಸೊ ಹಂಗೆ ಇಲ್ಲಿ 0 ಅದ, 0ದಿಂದ ಇಲ್ಲಿ 1 -1 -2 -3 -4 -2 -5 -6 -7 -8 -9 -10 ಸೊ ಈ ಕಡೆ ಹೋದಂಗೆ ಅದ್ರ ಮೌಲ್ಯ ಕಡಿಮೆ ಆಗ್ತಾ ಹೋಗ್ತದೆ, ಈ ಕಡೆ ಬಂದಂಗೆ ಪ್ಲಸ್ ಆಗ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಇಲ್ಲಿ -11.8 ಅದ. ಸೊ ಅದು ಎಷ್ಟಕ್ಕೆ ಬರ್ಲಿಕ್ಕತ್ತದ ಅಂದ್ರೆ -7.8ಗೆ ಬರ್ಲಿಕ್ಕತ್ತೈತಿ. ಅಂದ್ರೆ GDP ದರ ಹೆಚ್ಚಿಗೆ ಆಗ್ಲಿಕ್ಕತ್ತದ. ಮುಂದೆ ಈ ಕಡಿಮೆ ಸಂಕೋಚನ ದರವು ಮುಖ್ಯವಾಗಿ COVID-19 ನಿರ್ಬಂಧಗಳನ್ನು ಸಕಾರಗೊಳಿಸುವಿಕೆಗೆ ಮತ್ತು 2ನೇ ತ್ರೈಮಾಸಿಕದಲ್ಲಿ ನಿರೀಕ್ಷೆಗಿಂತ ಉತ್ತಮವಾದ ಚೇತರಿಕೆಗೆ ಕಾರಣವಾಗಿದೆ. ಮುಂದೆ ಹಾಗೆಯೇ 2021-22ರಲ್ಲಿ ಅಂದರೆ ಫೈನಾನ್ಷಿಯಲ್ ಇಯರ್ 22 GDP ದರವು 9.6ರಷ್ಟು ಏರಿಕೆಯಾಗಲಿದೆ ಎಂದು ಇಂಡಿಯಾ ರೇಟಿಂಗ್ಸ್ ಆ್ಯಂಡ್ ರಿಸರ್ಚ್ ಅಂದಾಜಿಸಿದೆ. ಮುಂದಿನ ಪ್ರಚಲಿತ ವಿದ್ಯಮಾನ, ಭಾರತದ 100 BFSI ಸಂಸ್ಥೆಗಳಲ್ಲಿ HDFC ಬ್ಯಾಂಕ್ಗೆ ಅಗ್ರಸ್ಥಾನ ದೊರೆತಿದೆ. ಹಾಗಾದರೆ BFSI ಅಂದ್ರೆ ಏನು ಅಂತಂದ್ರೆ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಇನ್ಶೂರೆನ್ಸ್. HDFC ನಿಮಗೆ ಗೊತ್ತಿರೋದೈತಿ, ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್. ಸೊ ಈ ಒಟ್ಟು ಭಾರತದಲ್ಲಿ ಇರುವ 100 BFSI ಸಂಸ್ಥೆಗಳಲ್ಲಿ HDFC ಬ್ಯಾಂಕ್ಗೆ ಅಗ್ರಸ್ಥಾನ ದೊರೆತಿದೆ. ಇದು ವಿಜಿಕಿಯ BFSI ಮೂವರ್ಸ್ ಮತ್ತು ಸೇಕರ್ಸ್ 2020ರ ವರದಿಯ ಪ್ರಕಾರ HDFC ಬ್ಯಾಂಕ್ ದೇಶದ 100 ಬ್ಯಾಂಕಿಂಗ್, ಹಣಕಾಸು ಸೇವೆಗಳ ಮತ್ತು ವಿಮೆ ಕಂಪನಿಗಳಲ್ಲಿ ಅಗ್ರ ಶ್ರೇಯಾಂಕಿತ ಕಂಪನಿಯಾಗಿದೆ. ಮುಂದೆ ಕೊರೋನಾ ವೈರಸ್ ಸಾಂಕ್ರಾಮಿಕದ ಮಧ್ಯೆ ಗ್ರಾಹಕ ಸೇವೆ, ವಿತ್ತೀಯ ನಿರ್ವಹಣೆ ಮತ್ತು ನವೀನ ಕೊಡುಗೆಗಳಿಂದಾಗಿ HDFC ಬ್ಯಾಂಕ್ ಅಗ್ರಸ್ಥಾನದಲ್ಲಿದೆ. ಮುಂದೆ ಹಾಗೆ ICICI ಬ್ಯಾಂಕ್ ಮತ್ತು SBI ಕ್ರಮವಾಗಿ 2ನೇ ಮತ್ತು 3ನೇ ಸ್ಥಾನದಲ್ಲಿವೆ. 2020ರ ಇತರ ಪ್ರಮುಖ 10 ಬ್ಯಾಂಕುಗಳು ಯಾವುವು ಅಂತಂದ್ರೆ ಯೆಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, HSBC ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಮುಂದೆ ಬ್ಯಾಂಕ್ ಆಫ್ ಬರೋಡಾ, ನೆಕ್ಸ್ಟ್ ಡಸ್ಟ್ ಬ್ಯಾಂಕ್ ಆ್ಯಂಡ್ IDBI ಬ್ಯಾಂಕ್. ಇದರ ಒಂದು HDFCಯ ಪ್ರಧಾನ ಕಚೇರಿ ಎಲ್ಲದಂದ್ರೆ ಮಹಾರಾಷ್ಟ್ರದ ಮುಂಬೈಯಲ್ಲಿ ಐತಿ. ಪ್ರಸ್ತುತ ಅದರ MD ಮತ್ತು CEO ಅವರು
ಶಶಿಧರ್ ಜಗದೀಶನ್ ಅವರು ಅದಾರ. ಹಾಗೆ ಇದರ ಒಂದು ಅಡಿಬರಹ ಏನದಂದ್ರೆ ವಿ ಅಂಡರ್ಸ್ಟ್ಯಾಂಡ್ ಯುವರ್ ವರ್ಲ್ಡ್, ನಿಮ್ಮ ಜಗತ್ತನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಎನ್ನುವುದು HDFC ಬ್ಯಾಂಕಿನ ಒಂದು ಟ್ಯಾಗ್ಲೈನ್ ಅಥವಾ ಅಡಿಬರಹವಾಗಿದೆ. ಮುಂದಿನ ಒಂದು ಪ್ರಚಲಿತ ವಿದ್ಯಮಾನ, ಮುಂದಿನ ವರ್ಷದ U20 U17 ಅಂದರೆ ಅಂಡರ್ 20 ಅಂಡರ್ 17 ವಿಶ್ವಕಪ್ಗಳನ್ನು ರದ್ದುಗೊಳಿಸಿದ ಫಿಫಾ. ಈ ಒಂದು ವಿಶ್ವಕಪ್ಗಳು ರದ್ದುಗೊಳಿಸಿದ ಫಿಫಾ. ಹಾಗೆಯೇ ಕೊರೋನಾ ವೈರಸ್ ಮಹಾಮಾರಿಯಿಂದಾಗಿ ಫಿಫಾ 2021ರ ಪುರುಷರ ಅಂಡರ್ 20 ಆ್ಯಂಡ್ ಅಂಡರ್ 17 ವಿಶ್ವ ಪಂದ್ಯಾವಳಿಗಳನ್ನು ರದ್ದುಗೊಳಿಸಿದೆ. 2021ರ ಆವೃತ್ತಿಗಳ ಆತಿಥ್ಯ ವಹಿಸಬೇಕಾಗಿದ್ದ ಇಂಡೋನೇಷ್ಯಾ ಮತ್ತು ಪೆರು 2023ರ ಆತಿಥ್ಯ ವಹಿಸಲಿವೆ. 2021ರೊಳಗೆ ಏನು ಆತಿಥ್ಯ ವಹಿಸಬೇಕಾಗಿತ್ತಲ್ಲ, ಈ ರಾಷ್ಟ್ರಗಳು ಇಂಡೋನೇಷ್ಯಾ ಮತ್ತು ಪೆರು ಹೊಳ್ಳಿ 2023ರಾಗ ಅವೇ ವಹಿಸಲಿವೆ. ಯಾಕಂದರೆ ಇದು ಕ್ಯಾನ್ಸಲ್ ಆದ ಬಳಿಕ ಇಲ್ಲಿ ಅವಕ್ಕೆ ವಾಪಸ್ ಕೊಟ್ಟಾರ ಆತಿಥ್ಯ ವಹಿಸುವಂಥ ಒಂದು ರಾಷ್ಟ್ರಗಳಾಗಿ. ಆದ್ದರಿಂದ ಪೆರು 2003ರಲ್ಲಿ ಫಿಫಾ ಅಂಡರ್ 17 ವಿಶ್ವಕಪ್ಪನ್ನು ಆಯೋಜಿಸುತ್ತದೆ. ಅದೇ ವರ್ಷದಲ್ಲಿ ಫಿಫಾ ಅಂಡರ್ 20 ವಿಶ್ವಕಪ್ಪನ್ನು ಇಂಡೋನೇಷ್ಯಾ ನಡೆಸಲಿದೆ. ತಿಳಿತ್ರಿ, ಅಂಡರ್ 17 ಪೆರು ದೇಶ ನಡೆಸಿಕೊಡ್ತದ, ಅಂಡರ್ 20 ಇಂಡೋನೇಷ್ಯಾ ದೇಶ ನಡೆಸಿಕೊಡ್ತದೆ. ಈಗಿನ ಪ್ರಸ್ತುತ ಫಿಫಾದ ಅಧ್ಯಕ್ಷರು ಯಾರು ಅಂತಂದ್ರೆ ಜಿಯಾನಿ ಇನ್ಫ್ಯಾಂಟಿನೋ ಅವರು ಅದಾರ. ಹಾಗೆ ಇದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತಂದ್ರೆ 21 ಮೇ 1904ರಲ್ಲಿ ಸ್ಥಾಪನೆ ಆಗ್ಯದ. ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿದಪ್ಪ ಅಂತಂದ್ರೆ ಜುರಿಚ್, ಸ್ವಿಟ್ಜರ್ಲ್ಯಾಂಡ್ನಾಗ ಐತಿ. ಮುಂದಿನ ಒಂದು ಪ್ರಚಲಿತ ವಿದ್ಯಮಾನ, ಉತ್ತಮ ಆಡಳಿತ ದಿನ ಗುಡ್ ಗವರ್ನೆನ್ಸ್ ಡೇ ಡಿಸೆಂಬರ್ 25. ಸೊ ಇಲ್ಲಿ ಭಾರತದಲ್ಲಿ ಪ್ರತಿ ವರ್ಷ ಡಿಸೆಂಬರ್ 25ರಂದು ಉತ್ತಮ ಆಡಳಿತ ದಿನವನ್ನು ಅಂದರೆ ಸುಶಾಸನ್ ದಿವಸ್ ಆಚರಿಸಲಾಗುತ್ತದೆ. ಇದೇ ದಿನ ರಾಷ್ಟ್ರವು ಭಾರತ ರತ್ನ ಮತ್ತು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ ದಿನಾಚರಣೆಯನ್ನು ಸಹ ಆಚರಿಸುತ್ತದೆ. ಮುಂದಿನ ಒಂದು ಪ್ರಚಲಿತ ವಿದ್ಯಮಾನ ಮುಂದಿನ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಏನಪ್ಪ ಅಂತಂದ್ರೆ ಪಾಯಿಂಟ್, ಸರ್ಕಾರದಲ್ಲಿ ಹೊಣೆಗಾರಿಕೆಯ ಬಗ್ಗೆ ಭಾರತೀಯ ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಪ್ರಧಾನಿ ವಾಜಪೇಯಿಯವರನ್ನು ಗೌರವಿಸಲು 2014ರಲ್ಲಿ ಉತ್ತಮ ಆಡಳಿತ ದಿನವನ್ನು ಸ್ಥಾಪಿಸಲಾಯಿತು. ಈ ತತ್ವಕ್ಕೆ ಅನುಗುಣವಾಗಿ ಉತ್ತಮ ಆಡಳಿತ ದಿನವನ್ನು ಸರ್ಕಾರಕ್ಕೆ ಕೆಲಸದ ದಿನವೆಂದು ಘೋಷಿಸಲಾಯಿತು. ಈ ಒಂದು ಉತ್ತಮ ಆಡಳಿತ ದಿನ ಏನದಲ್ರಿ, ಈ ದಿನ ಸರ್ಕಾರಿ ರಜೆ ಇಲ್ಲ, ಅದು ಆಡಳಿತ ದಿನವೆಂದೇ ಘೋಷಿಸಲಾಯಿತು. ಉತ್ತಮ ಆಡಳಿತವನ್ನು ನಡೆಸಬೇಕನ್ನೋ ಕಾರಣಕ್ಕಾಗಿ ಉತ್ತಮ ಆಡಳಿತ ದಿನ ಇದು ಮಾಡಿಕೊಟ್ರು. ಮುಂದೆ ಅಟಲ್ ಬಿಹಾರಿ ವಾಜಪೇಯಿಯವರು 3 ಬಾರಿ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಅವರ ಮೊದಲ ಅವಧಿ 1996ರಲ್ಲಿ ಕೇವಲ 13 ದಿನಗಳು. ಅವರು ತಮ್ಮ ಎರಡನೇ ಅವಧಿಯನ್ನು ಮಾರ್ಚ್ 1998ರಿಂದ ಏಪ್ರಿಲ್ 1999ರವರೆಗೆ 13 ತಿಂಗಳುಗಳ ಕಾಲ ಸೇವೆ ಸಲ್ಲಿಸಿದರು. ಇದು ಮೊದಲನೇದು 13 ದಿನ, ಎರಡನೇದು 13 ತಿಂಗಳು. ಹಾಗೆಯೇ ನಂತರ 1999ರಿಂದ 2004ರಲ್ಲಿ ಅವರು ಪೂರ್ಣಾವಧಿಯ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಹಾಗೆ ಅವರು ಮೊದಲು 1962ರಲ್ಲಿ ರಾಜ್ಯಸಭೆಯ ಮೂಲಕ ಸಂಸತ್ತಿನಲ್ಲಿ ಪಾದಾರ್ಪಣೆ ಮಾಡಿದರು. ಅವರು 7 ಬಾರಿ ಲೋಕಸಭೆಗೆ ಆಯ್ಕೆಯಾದರು. ಒಟ್ಟು ಅವರು 7 ಬಾರಿ ಲೋಕಸಭೆಗೆ ಆಯ್ಕೆಯಾದರು. ಹಾಗೆ 2015ರಲ್ಲಿ ಶ್ರೀ ವಾಜಪೇಯಿ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಲಾಯಿತು. ಇವರನ್ನು ಅಜಾತ ಶತ್ರು ಅಂತಲೂ ಕೂಡ ಕರೀತಾರೆ. ಮುಂದಿನ ಒಂದು ಪ್ರಚಲಿತ ವಿದ್ಯಮಾನ, ಇಂಗ್ಲೆಂಡ್ನ ಮಾಜಿ ಬ್ಯಾಟ್ಸ್ಮನ್ ಜಾನ್ ಎಡ್ರಿಚ್ ನಿಧನರಾದರು. ಇಂಗ್ಲೆಂಡ್ನ ಒಂದು ಮಾಜಿ ಏನು ಬ್ಯಾಟ್ಸ್ಮನ್ ಇದ್ರಲ್ಲ ಅವರು ನಿಧನರಾಗ್ಯಾರ. ಹೀಗೆ ಮಾಜಿ ಇಂಗ್ಲಿಷ್
ಪ್ರಥಮ ದರ್ಜೆ ಬ್ಯಾಟ್ಸ್ಮನ್ ಜಾನ್ ಎಡ್ರಿಚ್ ನಿಧನರಾದರು. 1956ರಿಂದ 1978ರವರೆಗೆ ನಡೆದ ವೃತ್ತಿ ಜೀವನದಲ್ಲಿ ಅವರು ತಮ್ಮ ಪೀಳಿಗೆಯ ಅತ್ಯುತ್ತಮ ಆಟಗಾರರಲ್ಲಿ ಒಬ್ಬರಾಗಿದ್ದರು. ಅವರು ಇಂಗ್ಲೆಂಡ್ನ ಪರ 77 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ ಮತ್ತು 1963 ಮತ್ತು 1976ರ ನಡುವೆ 13 ವರ್ಷಗಳ ಅವಧಿಯಲ್ಲಿ 5,000ಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ. ಮುಂದೆ 1965ರಲ್ಲಿ ನಡೆದ ಟೆಸ್ಟ್ ಪಂದ್ಯವೊಂದರಲ್ಲಿ ಅವರು 3 ಶತಕ ಬಾರಿಸಿದ್ದರು. ಇದು ಇಂಗ್ಲೆಂಡ್ನ 5ನೇ ಅತಿ ಹೆಚ್ಚು ಟೆಸ್ಟ್ ಸ್ಕೋರ್ ಆಗಿದೆ. ಪ್ರಸಿದ್ಧ ಉರ್ದು ಕವಿ ಮುಂದಿನ ಒಂದು ಪ್ರಚಲಿತ ವಿದ್ಯಮಾನ ಪ್ರಸಿದ್ಧ ಉರ್ದು ಕವಿ ಶಂಸೂರ್ ರೆಹಮಾನ್ ಫಾರೂಕಿ ನಿಧನರಾದರು. ಶಂಸೂರ್ ರೆಹಮಾನ್ ಫಾರೂಕಿ ಅವರು ನಿಧನರಾಗಿದ್ದಾರೆ. ಪ್ರಸಿದ್ಧ ಉರ್ದು ಕವಿ ಮತ್ತು ವಿಮರ್ಶಕ ಶಂಸೂರ್ ರೆಹಮಾನ್ ಫಾರೂಕಿ ಅವರು ಕೋವಿಡ್-19ನಿಂದ ಚೇತರಿಸಿಕೊಂಡ 1 ತಿಂಗಳ ನಂತರ ನಿಧನರಾದರು. ಇವರು 18ನೇ ಶತಮಾನದ ಕವಿ ಮೀರ್ ತಕಿ ಮೀರ್ ಅವರ 4 ಸಂಪುಟಗಳ ಅಧ್ಯಯನವಾದ ಶೇರ್ ಇ ಸೋರ್ ಅಂಗೇಜ್ ಕೃತಿಗಾಗಿ 1996ರಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದಿದ್ದಾರೆ. ಭಾರತ ಸರ್ಕಾರ ಇವರಿಗೆ 2009ರಲ್ಲಿ ಪದ್ಮಶ್ರೀ ನೀಡಿ ಗೌರವಿಸಿದೆ. ಮುಂದಿನ ಒಂದು ಪ್ರಚಲಿತ ವಿದ್ಯಮಾನ ಭಾರತದ ಮೊದಲ ಲಿಥಿಯಂ ಸಂಸ್ಕರಣಾ ಘಟಕವನ್ನು ಗುಜರಾತ್ನಲ್ಲಿ ಸ್ಥಾಪಿಸಲಾಗಿದೆ. ಭಾರತದ ಮೊದಲ ಲಿಥಿಯಂ ಸಂಸ್ಕರಣಾ ಘಟಕ ಅಥವಾ ಸಂಸ್ಕರಣಾಗಾರವನ್ನು ಶೀಘ್ರದಲ್ಲೇ ಗುಜರಾತ್ನಲ್ಲಿ ಸ್ಥಾಪಿಸಲಾಗುವುದು. ದೇಶದ ಅತಿ ದೊಡ್ಡ ವಿದ್ಯುತ್ ವ್ಯಾಪಾರ ಮತ್ತು ನವೀಕರಿಸಬಹುದಾದ ಇಂಧನ ಕಂಪನಿಯಲ್ಲೊಂದಾದ ಮಣಿಕರಣ್ ಪವರ್ ಲಿಮಿಟೆಡ್ ಈ ಸಂಸ್ಕರಣಾಗಾರವನ್ನು ಸ್ಥಾಪಿಸಲು ಸುಮಾರು 1,000 ಕೋಟಿ ರು ಹೂಡಿಕೆ ಮಾಡುತ್ತಿದೆ. ಬ್ಯಾಟರಿ ದರ್ಜೆಯ ವಸ್ತುಗಳನ್ನು ಉತ್ಪಾದಿಸಲು ಸಂಸ್ಕರಣಾಗಾರವನ್ನು ಲಿಥಿಯಂ ಅದಿರನ್ನು ಸಂಸ್ಕರಿಸುತ್ತದೆ. ಲಿಥಿಯಂ ಅಪರೂಪದ ಅಂಶವಾಗಿದೆ ಮತ್ತು ಇದು ಸಾಮಾನ್ಯವಾಗಿ ಭಾರತದಲ್ಲಿ ಕಂಡುಬರುವುದಿಲ್ಲ. ಮುಂದೆ ಕಳೆದ ವರ್ಷ ಪಶ್ಚಿಮ ಆಸ್ಟ್ರೇಲಿಯಾದ ಮೌಂಟ್ ಮರಿಯನ್ ಲಿಥಿಯಂ ಗಣಿ ಟ್ಯಾಪ್ ಮಾಡಲು ಮಣಿಕರಣ್ ಪವರ್ ಆಸ್ಟ್ರೇಲಿಯಾದ ಸಂಸ್ಥೆ ನಿಯೋ ಮೆಟಲ್ಸ್ ಜೊತೆ ಸಂಯೋಗ ಮಾಡಿಕೊಂಡಿತ್ತು. ಎಲೆಕ್ಟ್ರಿಕ್ ವಾಹನಗಳನ್ನು ಉತ್ತೇಜಿಸಲು ಲಿಥಿಯಂ ಬ್ಯಾಟರಿಗಳ ದೇಶೀಯ ಉತ್ಪಾದನೆಗೆ ಕಚ್ಚಾ ಸಾಮಗ್ರಿಗಳ ಸರಬರಾಜನ್ನು ಸುಗಮವಾಗಿಸಲು ಗುಜರಾತ್ಗೆ ಉದ್ದೇಶಿತ ಯೋಜನೆಯು ಸಹಾಯ ಮಾಡುತ್ತದೆ. ಮುಂದಿನ ಒಂದು ಪ್ರಚಲಿತ ವಿದ್ಯಮಾನ ಭಾರತದ ಅತಿ ದೊಡ್ಡ ಹಾಕಿ ಕ್ರೀಡಾಂಗಣವನ್ನು ಒಡಿಸ್ಸಾದಲ್ಲಿ ಸ್ಥಾಪಿಸಲಾಗುವುದು. ಒಡಿಸ್ಸಾದ ರೂರ್ಕೆಲಾ ನಗರದಲ್ಲಿ ಭಾರತದ ಅತಿ ದೊಡ್ಡ ಹಾಕಿ ಕ್ರೀಡಾಂಗಣವನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಒಡಿಸ್ಸಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಘೋಷಿಸಿದ್ದಾರೆ. ರೂರ್ಕೆಲಾದ ಬಿಜು ಪಟ್ನಾಯಕ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ಕ್ಯಾಂಪಸ್ನಲ್ಲಿ ಕ್ರೀಡಾಂಗಣವನ್ನು ನಿರ್ಮಿಸಲಾಗುವುದು. ಇದು 15 ಎಕರೆ ಪ್ರದೇಶದಲ್ಲಿ ಹರಡಿರುವ 20,000 ಜನರು ಕುಳಿತುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಕ್ರೀಡಾಂಗಣವನ್ನು ವಿಶ್ವದ ಇತರ ಹಾಕಿ ಕ್ರೀಡಾಂಗಣಗಳಿಗೆ ಮಾನದಂಡವಾಗಿ ಅಭಿವೃದ್ಧಿಪಡಿಸಲಾಗುವುದು. ಒಡಿಶಾ ಸತತ 2ನೇ ಬಾರಿಗೆ FIH ಪುರುಷರ ಹಾಕಿ ವಿಶ್ವಕಪ್ ಅನ್ನು 2034ರಲ್ಲಿ ಭುವನೇಶ್ವರ ಮತ್ತು ರೂರ್ಕೆಲಾ ಎಂಬ 2 ಸ್ಥಳಗಳಲ್ಲಿ ಆಯೋಜಿಸಲಿದೆ ಎಂಬುದನ್ನು ಗಮನಿಸಬೇಕು. ಮುಂದಿನ ಒಂದು ಪ್ರಚಲಿತ ವಿದ್ಯಮಾನ ನೀತಿ ಆಯೋಗ್ ಕ್ಲೌಡ್ ಸ್ಟೋರೇಜ್ ಸೇವೆ ಡಿಜಿಬಾಕ್ಸ್ ಅನ್ನು ಪ್ರಾರಂಭಿಸಿದೆ. ಇದು ಡಿಜಿಬಾಕ್ಸ್ ಎನ್ನುವುದು ನೀತಿ ಆಯೋಗ ಪ್ರಾರಂಭಿಸಿದ ಒಂದು ಕ್ಲೌಡ್ ಸ್ಟೋರೇಜ್ ಆಗಿದೆ. ಈಗ ಗೂಗಲ್ದವ್ರದ್ದು ಹೆಂಗೆ ಗೂಗಲ್ ಡ್ರೈವ್ ಬರ್ತಿತ್ತಲ್ರಿ, ಹಂಗೆ ಒಂದು ಕ್ಲೌಡ್ ಸ್ಟೋರೇಜ್ ಶುರು ಮಾಡಿದ್ದೀವಿ ನೀತಿ ಆಯೋಗ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಭಾರತದ ಮೊದಲ ಡಿಜಿಟಲ್ ಆಸ್ತಿ ನಿರ್ವಹಣೆ ಮತ್ತು ಸಂಗ್ರಹ ವೇದಿಕೆಯನ್ನು ಪ್ರಾರಂಭಿಸಿದೆ. ಇದನ್ನು ಡಿಜಿಬಾಕ್ಸ್ ಎಂದು ಕರೆಯಲಾಗುತ್ತದೆ. ಭಾರತವು ತನ್ನದೇ ಆದ ಕ್ಲೌಡ್ ಸ್ಟೋರೇಜ್ ಪ್ಲಾಟ್ಫಾರ್ಮ್ ಅನ್ನು ಹೊಂದಿರುವುದರಿಂದ ಈ ಉಪಕ್ರಮವು ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತ ದೃಷ್ಟಿಗೆ ಉತ್ತೇಜನ ನೀಡುತ್ತದೆ. ಈ ಕ್ಲೌಡ್ ಸಂಗ್ರಹಣೆ ಮತ್ತು ಫೈಲ್ ಹಂಚಿಕೆ ಸೇವೆ ಡೆಸ್ಕ್ಟಾಪ್, iOS ಮತ್ತು ಆಂಡ್ರಾಯ್ಡ್ ಬಳಕೆದಾರರಿಗೆ ಲಭ್ಯವಿರುತ್ತದೆ. ಇದರಲ್ಲಿ ಸಾಮಾನ್ಯ ಬಳಕೆದಾರರು ಮತ್ತು ವ್ಯವಹಾರಗಳು ಕೂಡ ಸೇರಿವೆ. ಡಿಜಿಬಾಕ್ಸ್ ಉಚಿತ 20 GB ಕ್ಲೌಡ್ ಸ್ಟೋರೇಜ್ ಸ್ಥಳವನ್ನು ಮತ್ತು ತಿಂಗಳಿಗೆ 100 GB ಸ್ಟೋರೇಜ್ ಕೇವಲ 30 ರೂಪಾಯಿಗೆ ನೀಡುತ್ತದೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ
ಪ್ರಮುಖ ಮಾಹಿತಿ ಇದರಲ್ಲಿ ಇರಲಿವೆ. ಒಟ್ಟು ಬೇರೆ ಒಂದು ಕ್ಲೌಡ್ ಸ್ಟೋರೇಜಿಗೆ ಕಂಪೇರ್ ಮಾಡಿದ್ರೆ ಇದು ಭಾರಿ ಚೀಪ್ ಆ್ಯಂಡ್ ಬೆಸ್ಟ್ ಕ್ಲೌಡ್ ಸ್ಟೋರೇಜ್. 20 GB ಫ್ರೀ ಕೊಡ್ತಾರೆ. ಇನ್ನುಳಿದವುಗಳಲ್ಲಿ ನಿಮಗೆ ಭಾಳ 7, 5, 6 GB 8, 10 GB ಕೊಡ್ಬೋದು. ಬಟ್ 20 GB ಅವರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀತಿ ಆಯೋಗನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾರದಾರ ಪ್ರಸ್ತುತ ಅಂತಂದ್ರೆ ಅಮಿತಾಬ್ ಕಾಂತ್ ಅವರದಾರ. ಹಾಗೆ ನೀತಿ ಆಯೋಗನ ಅಧ್ಯಕ್ಷರು ಯಾರಪ್ಪ ಪ್ರಸ್ತುತ ಅಂತಂದ್ರೆ ಅವರು PM ನರೇಂದ್ರ ಮೋದಿ ಅವರದಾರ. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಫಾಲೋ ಮಾಡಿರಿ ಕಾಂಪಿಟೇಟಿವ್ ಎಕ್ಸಾಮ್ ಸೆಲ್ ಅಂತೇಳಿ ಯೂಟ್ಯೂಬ್ ಒಳಗೆ. ಹಾಗೆ ಇನ್ಸ್ಟಾಗ್ರಾಮ್ ಒಳಗೂ ಕೂಡ ನಮ್ಮದು ಪೇಜ್ ಅದ competitive.exam.cell ಅಂಥೇಳಿ. ಅಲ್ಲಿಯೂ ಕೂಡ ನಮ್ಮನ್ನು ಹಿಂಬಾಲಿಸ್ರಿ, ನಿಮ್ಮ ಗೆಳೆಯ ಮತ್ತು ಎಲ್ಲರ ಜೊತೆಗೆ ಹಂಚ್ಕೊಳ್ರಿ, ಇನ್ನೂ ಹೆಚ್ಚಿನ ಒಂದು ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಳ್ರಿ. ಹಾಗೆಯೇ ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಪ್ರಯತ್ನ ಬಿಡಬೇಡ್ರಿ, ಗೆಲುವು ನಿಮ್ಮದಾಗಿರಲಿ ಈ ಹೊಸ ವರ್ಷ ದಿನ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.